ಸಂಪುಟದಿಂದ 90 ಪುಟಗಳ ವಿವರಣೆ ನೀಡಿದ್ದಾರೆ. ಆದರೆ ಸಂಪುಟದ ನಿರ್ಣಯವೇ ಸರಿಯಿಲ್ಲ. ಕ್ಯಾಬಿನೆಟ್ ನಿರ್ಣಯವೇ ದೋಷಪೂರಿತವಾಗಿದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸ್ತಾ ಇದ್ದಾರೆ. 17A ಅನುಮತಿ ನೀಡುವ ಬಗ್ಗೆ ಮಾತ್ರ ಹೇಳುತ್ತೆ. ಜೊತೆಗೆ ವೀರಸ್ವಾಮಿ ಕೇಸ್ ಪ್ರಸ್ತಾಪಿಸಿದ್ದಾರೆ ಮೆಹ್ತಾ ಅವರು. ಆಡಳಿತಾತ್ಮಕ ನಿರ್ಧಾರಗಳಿಗೆ ವಿಚಾರಣೆ ಅಗತ್ಯ ಇಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಕೇಸ್ ಉಲ್ಲೇಖಿಸಿದ್ದಾರೆ ತುಷಾರ್ ಮೆಹ್ತಾ. 17A ಅಡಿ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪಿನ ರೀತಿ ಇರಬೇಕಿಲ್ಲ. ಕಾನೂನಾತ್ಮಕ ಅಂಶಗಳನ್ನ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. 6 ಪುಟಗಳಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. 17A ತನಿಖೆ ಅವಶ್ಯಕತೆ ಇದೆಯಾ ಇಲ್ವಾ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಿದ್ದುಗೆ ವೀರಸ್ವಾಮಿ ಕೇಸ್ ಗುಮ್ಮ ಬಿಟ್ಟಿದ್ದಾರೆ ತುಷಾರ್ ಮೆಹ್ತಾ ಅವರು. ಇವತ್ತು ಕೂಡ ನಾವು ಗಮನಿಸ್ತಾ ಇದ್ದೀವಿ, ರಾಜ್ಯಪಾಲರ ಅಂದ್ರೆ ರಾಜಭವನದವರೆಗೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಯಿತು. ಕಾಂಗ್ರೆಸ್ ಕಡೆಯಿಂದ ಮನವಿಯನ್ನ ಕೂಡ ಸಲ್ಲಿಸುವುದಕ್ಕೂ ಹೋಗಿದ್ದಾರೆ. ಬಿಜೆಪಿ ಮತ್ತು JDS ನಾಯಕರ ಮೇಲೆ ಏನ್ ಕೇಸ್ಗಳಿದಾವೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ, ಇದೆಲ್ಲದರ ನಡುವೆ ಇವತ್ತು ವಿಚಾರಣೆ ವೇಳೆ ತುಷಾರ್ ಮೆಹ್ತಾ ಅವರು ಸಿದ್ದರಾಮಯ್ಯನವರಿಗೆ ವೀರಸ್ವಾಮಿ ಕೇಸನ್ನ ನೆನಪು ಮಾಡಿದ್ದಾರೆ. ಆ ಒಂದು ಗುಮ್ಮ ಬಿಟ್ಟಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯನವರಿಗೆ ಇದು ಸಿಕ್ಕಾಪಟ್ಟೆ ಆತಂಕದ ವಿಚಾರ. ಸಂಪುಟದಿಂದ 90 ಪುಟಗಳ ವಿವರಣೆಯನ್ನ ಕೂಡ ನೀಡಿದ್ದಾರೆ. ಆದರೆ ಸಂಪುಟದ ನಿರ್ಣಯವೇ ಸರಿಯಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸ್ತಾ ಇದ್ದಾರೆ.